ನಮಸ್ಕಾರ ರೈತ ಬಾಂಧವರೇ, ಮಳೆ ಬರ್ತಾ ಐತೆ, ಬೆಳೆ ಬೆಳಿಬೇಕು. ನೀವು ಬೆಳೆದಿರೋಂಥ ಬೆಳೆಗಳಿಗೆ ಸುರಕ್ಷಿತವಾಗಿರಬೇಕು ಅಂತಂದರೆ ತೋರಿಸ್ತಾ ಇದೀವಿ ನೋಡಿ, ತಂತಿ ಬೇಲಿ. ಇದಕ್ಕಿಂತ ಸುರಕ್ಷವಾದದ್ದು, ಸೇಫ್ಟಿ ಆದದ್ದು ನಿಮ್ಮ ಜಮೀನಿಗೆ ಬೇರೆ ಯಾವುದೂ ಇಲ್ಲ. ಮಳೆ ಬರೋಕ್ಕೆ ಮುಂಚೆನೇ ಬೆಳೆ ಬೆಳಿಬೇಕು ಅಂತ ಒಂದು ಪ್ಲಾನಿಂಗ್ ಮಾಡಿರ್ತೀರ. ಆ ಪ್ಲಾನಿಂಗ್ ಏನೋ ಸರಿಯಾಗಿ ಬಂದಿರುತ್ತೆ, ಬೆಳೆನೂ ಕೂಡ ಬೆಳೆದಿರ್ತೀರ. ಆ ಬೆಳೆದಿರೋಂಥ ಬೆಳೆಗೆ ಸೇಫ್ಟಿ ಬೇಡವಾ ಸರ್ ನಿಮ್ಮ ಜಮೀನಿಗೆ? ಆ ಸೇಫ್ಟಿ ಯಾವ ಥರ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಆಲ್ ಓವರ್ ಕರ್ನಾಟಕ ನಾವು ಫಿನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಅಂದರೆ ಕರ್ನಾಟಕದಲ್ಲಿ ನಂಬರ್ 1 ಬ್ರ್ಯಾಂಡೇ ನಮ್ಮದೇ ಆಗಿರುತ್ತೆ ಸರ್. ನಮ್ದ್ರ ಮುಂದೆ ಬೇರೆ ಯಾರು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ನಾವು ಬಂದು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೀವಿ, ಮಾಡಿರೋಂಥ ಕೆಲಸ ತೋರಿಸ್ತಾ ಇದ್ದೀವಿ ಅಂದರೆ ಸರ್, ಬೇರೆಯವ್ರ ಥರ ನಾವು ಕಣ್ಣಿಂದೆ ಮಾತಾಡಲ್ಲ, ಫೇಕ್ ರೀಲ್ಸ್ ಮಾಡಲ್ಲ ಸರ್. ಏನೇ ಇದ್ರೂ ಡೈರೆಕ್ಟಾಗಿ ತೋರಿಸ್ತೀವಿ. ಯಾವುದೇ ಒಂದು ಕಸ್ಟಮರ್ಸ್ ನಮ್ಮ ಕೆಲಸ ಕೊಡೋಕೆ ಮುಂಚೆ ಬಂದು ಫ್ಲಾಟ್ ನೋಡಲಿ, ಜಾಗ ನೋಡಲಿ, ಆಮೇಲೆ ನಮಗೆ ಕೆಲಸ ಕೊಡಿ. ಅದಕ್ಕೂ ಮುಂಚೆ ಯಾವುದೇ ಥರ ಅಡ್ವಾನ್ಸ್ ಕೊಡೋದು ಬೇಡ ಮೇಡಮ್. ಅವರು ನಮಗೆ ಜಾಗಕ್ಕೆ ಹೋದ್ಮೇಲೆ ಇಷ್ಟ ಆಗುತ್ತೆ ಅನ್ನೋದೊಂದು ಕೊಟೇಶನ್ ಕೊಡ್ತೀವಿ. ಅವ್ರಿಗೆ ಆ ಕೊಟೇಶನ್ ಅಡ್ಜಸ್ಟ್ಮೆಂಟ್ ಆದರೆ ಅವ್ರ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ಗೂ ಕೂಡ ನಾವು ಕೊಟೇಶನ್ ಕೊಡ್ತೀವಿ. ತಂತಿ ಬೇಕಾ, ಮೆಶ್ ಬೇಕಾ, ವಾಲ್ ಕಾಂಪೌಂಡ್ ಬೇಕಾ, ಲೇಸರ್ ಬ್ಲೇಡ್ ಬೇಕಾ, 4-5 ಥರ ಫಿನ್ಸಿಂಗ್ ವರ್ಕ್ ಇದೆ ಮೇಡಮ್. ಯಾವುದೇ ಕೇಳಿ ಕಸ್ಟಮರು ಅವ್ರಿಗೆ ಅತಿ ಕಡಿಮೆ ಬೆಲೆ ಮಾಡಿಕೊಡೋಂಥ ಜವಾಬ್ದಾರಿ ನಂದು ಮೇಡಮ್. ವಿಡಿಯೋ ಮಾಡ್ತಾ ಇರೋದು ಬಂದು ನಾಗಮಂಗಲ ಹೈವೇ. ಇದು ತೆಂಗಿನ ತೋಟ ಬಂದು 2.5 ಎಕರೆ ಇದೆ. ಮೆಶ್ ಹಾಕಿದ್ದೀವಿ. ಮೇನ್ ಗೇಟ್ ಇದೆ. ತೆಂಗಿನಕಾಯಿ ಮರ ಇದೆ, ಕಾಯಿ ಬಂದು ಅಲ್ಲಿ ಬಿದ್ದಿದೆ. ಆದರೂ ಕೂಡ ಯಾರು ಕಳ್ತನ ಆಗಿಲ್ಲ. ಇದು ಕಾರಣ ಜಮೀನ್ ಓನರ್ ಅಲ್ಲ, ಇಲ್ಲಿ ಮಾಡಿಸಿರೋಂಥ ತಂತಿ ಬೇಲಿ ಕಾರಣ. ಇಲ್ಲಿ ತೆಂಗಿನಕಾಯಿ ಇಲ್ಲೇ ಬಿದ್ದಿದೆ ಅಂದರೆ ಸರ್, ನಾವು ಆಲ್ ಓವರ್ ಕರ್ನಾಟಕದಲ್ಲಿ 7 ಅಡಿ ಕಂಬ, 6 ಲೈನ್ ಮುಳ್ತಂತಿ, ಅದು ಒರಿಜಿನಲ್ ಟಾಟಾ ಬೇಕು ಅಂದರೆ ಟಾಟಾ, ಸುಪ್ರೀಮು, JSW 4-5 ಥರ ತಂತಿ ಇದೆ. ಕಸ್ಟಮರ್ಗೆ ಯಾವ ತಂತಿ ಬೇಕೋ ಆ ತಂತಿ ಹಾಕ್ಕೊಡ್ತೀವಿ. 7 ಅಡಿ ಕಂಬ, 6 ಲೈನ್ ತಂತಿ, ಒಂದು ಕಂಬದಿಂದ ಕಂಬಕ್ಕೆ 6 ಡಿಸ್ಟೆನ್ಸ್ ಇರುತ್ತೆ. ಎಲ್ಲ ಕಂಬಕ್ಕೂ ಟೋಟಲ್ ಪ್ರೈಜು ಒಂದು ಕಂಬಕ್ಕೆ 705 ರೂಪಾಯಿ ಇರುತ್ತೆ. 1 ಎಕರೆಗೆ ಬರ್ತೀವಿ ಅಂತಂದರೆ ಒಂದು 130ರಿಂದ 140 ಕಲ್ಲು ಬೀಳುತ್ತೆ. ಯಾವುದೇ ಜಾಗ ಆಗಿರ್ಬೋದು, ಹೆಂಗೆ ಇರ್ಬೋದು, 10-20 ಕಲ್ಲು ಹೆಚ್ಚು ಕಡಿಮೆ, ಒಟ್ಟಲ್ಲಿ 1 ಎಕರೆಗೆ ಒಂದು 150 ಕಲ್ಲು ಬಿದ್ದೇ ಬೀಳುತ್ತೆ ಸರ್. ಸರ್, ಇದು ಬಂದು 2.5 ಎಕರೆ ಫ್ಲಾಟು. ಇದನ್ನ ಬರೀ 2.5 ದಿನದಲ್ಲಿ ಕೆಲಸ ಮಾಡಿದ್ದೀನಿ. ಮೆಶ್ ವರ್ಕು ಸರ್, 3 ಲೈನ್ ಮುಳ್ತಂತೆ ಹಾಕಿದ್ದೀವಿ. 7 ಅಡಿ ಕಂಬ, ಒಂದು ಕಂಬದಿಂದ ಕಂಬಕ್ಕೆ 6 ಡಿಸ್ಟೆನ್ಸ್ ಇದೆ. ಟೋಟಲ್ ಇಲ್ಲಿ ಓನರ್ ಇಲ್ಲ ಈ ಜಾಗದಲ್ಲಿ. ದಾರ ಕಟ್ಟಕ್ಕೂ ಕೂಡ ಬಂದಿಲ್ಲ. ಅವರು ಮೂಲೆ ಕಲ್ಲು ತೋರಿಸ್ಬಿಟ್ಟು ಹೋಗಿದ್ದೀರಾ, ಸರ್ವೆ ಕಲ್ಲು ಇಲ್ಲಿಂದ ಇಲ್ಲಿಗೆ ಅಂತ. ಇವತ್ತಿನವರೆಗೂ ಬಂದು ನೋಡಿಲ್ಲ. ನಾವು ಕೆಲಸ ಕಂಪ್ಲೀಟ್ ಆದಮೇಲೆ ವಿಡಿಯೋ ಕಾಲಲ್ಲಿ ಕೆಲಸ ಮಾಡಿ ಇದಿರೋದು ತೋರಿಸಿದ್ವಿ, ಆಮೇಲೆ ಪೇಮೆಂಟ್ ಇಸ್ಕೊಂಡು ಹೋಗಿದ್ದೀವಿ. ಈ ವರ್ಕ್ ಬಂದು ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕಾಲ್ ಮಾಡಿದ್ರು. ಆಮೇಲೆ ಅವ್ರ ಅಕ್ಕ ಊರಲ್ಲೇ ಕೆಲಸ ಮಾಡಿದ್ದು, ಆ ಕೆಲಸಗಳನ್ನ ತೋರಿಸ್ತು. ಆಮೇಲೆ ಅವ್ರು ಮಾಡಿರೋಂಥ ಓನರ್ಗಳನ್ನ ಕೇಳಿದ್ರು ಯಾವ ಥರ ಮಾಡ್ತಾರೆ ಇವರು ಅಂತ. ಅವರು ಕರೆಕ್ಟಾಗಿ ಮಾಡಿದ್ದಾರೆ, ಆನ್ ಟೈಮ್ ಕೆಲಸ ಮಾಡಿದ್ದಾರೆ, ಕಂಪ್ಲೀಟ್ ಕೆಲಸ ಚೆನ್ನಾಗಿದೆ ಅಂತ ಅಂದಮೇಲೆ ಇವರು ನಮಗೆ ಕೆಲಸ ಕೊಟ್ಟಿರೋದು ಮೇಡಮ್. ಸರ್, ಇದೇನು ನೋಡ್ತಾ ಇದ್ದೀರಾ, ಇದು 7 ಕಂಬಕ್ಕೆ 2 ಸಪೋರ್ಟಿಂಗ್ ಅನ್ನೋದು ಬರುತ್ತೆ. ಸಪೋರ್ಟಿಂಗ್ ಏನಕ್ಕೆ ಕೊಡಬೇಕು ಅಂತಂದರೆ ಮೆಶ್ಶು ಯಾವುದೇ ಕಾರಣಕ್ಕೂ ಲೂಸ್ ಬರಬಾರ್ದು, ತಂತಿ ಲೂಸ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಸಪೋರ್ಟಿಂಗ್ ಕೊಡೋದು ಸರ್. ಸಪೋರ್ಟಿಂಗ್ ಇಲ್ಲ ಅಂತಂದರೆ ನಿಮ್ಮ ಜಮೀನಿಗೆ ತಂತಿ ಕಂಬ ಹಾಕಿದ್ದು ಕೂಡ ವೇಸ್ಟ್ ಆಗುತ್ತೆ. ಹಾಗಿದ್ರೆ ಕಲ್ಲೆಲ್ಲ ಎಲ್ಲಿಂದ ತರಿಸ್ಕೋತೀರಾ ಮೇಡಮ್? ಕಲ್ಲು ಬಂದು ಅದಕ್ಕೆ ಅಂತ ಒಬ್ರು ಲೀಡ್ರ್ ಇರ್ತಾರೆ. ಕೋಲಾರ, ಟೇಕಲ್ಲು, ಮುಳಬಾಗ್ಲು, ಹೊಸಪೇಟೆ, ಬಳ್ಳಾರಿ, ಉಡುಪಿ ಈ ಸೈಡಿಂದ ಕಲ್ಲು ತರಿಸ್ತೀವಿ ಮೇಡಮ್. ಕಲ್ಲಲ್ಲಿ ಲಾರಿಯಿಂದ ಎತ್ತಾಕಿದ್ರು ಒಂದು ಚೂರು ಡ್ಯಾಮೇಜ್ ಆಗಲ್ಲ ಮೇಡಮ್. ಹಾಕಿದ್ಮೇಲೆ 2 ವರ್ಷದಲ್ಲಿ ಏನಾರು ಕಲ್ಲು ಒಂದೇ ಒಂದು ಕಲ್ಲು ಮುರಿತು ಅಂದರೆ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಮೇಡಮ್. ಯಾವುದೇ ಮೂಲೆಯಲ್ಲಿ ಡಬಲ್ ಕಲ್ಲು ಹಾಕ್ತೀವಿ. ಒಂದು ಕಲ್ಲು ಮುರಿದೋದ್ರೂ 2 ವರ್ಷದಲ್ಲಿ ಮತ್ತೆ ಹೊಸ ಕಲ್ಲು ತಂದು ಹಾಕೊಡೋ ಜವಾಬ್ದಾರಿ ನಂದು. ಹಸಿ ಕಲ್ಲು, ಒಣ ಕಲ್ಲು ಅಂತ ಹೇಳ್ತಾರೆ. ಯಾವ ಕಲ್ಲು ಹಾಕೊಂಡ್ರೆ ಬೆಸ್ಟ್ ಮೇಡಮ್? ಕಲ್ಲಲ್ಲಿ 3 ಥರ ಇದೆ ಮೇಡಮ್. ಒಂದು ಹಸಿ ಕಲ್ಲು, ಒಂದು ಸುಟ್ಕಲ್ಲು, ಒಂದು ಕಾರ್ಗಲ್ಲು ಅಂತಿದೆ. ಕಾರ್ಗಲ್ಲು, ಹಸಿ ಕಲ್ಲು. ಸುಟ್ಕಲ್ಲಲ್ಲಿ ಸುಟ್ಟೋದು ಅಂದರೆ ಮೇಡಮ್ ಬೆಂಕಿ ಹಾಕ್ಬಿಟ್ಟು ಸುಡೋದು. ಸುಟ್ಟಾಗಲೇ ಅದ್ರ ಪವರ್ ಹೊಂಟೋಯ್ತು ಅಂತ ಅಲ್ಲೇ ಕರೆಕ್ಟ್ ಆಗಬೇಕು ಮೇಡಮ್. ಏಕೆಂದರೆ ಕಲ್ಲು ಸುಡೋದ್ರಿಂದ ಪವರ್ ಇರಲ್ಲ. ಹಸಿ ಕಲ್ಲು ಏನಿದೆ ಅದು ಕೈಯಲ್ಲಿ ಸಿಗದಿರೋದ್ರಿಂದ ಪ್ಯೂರ್ ವೈಟ್ ಕಲರ್ ಇರುತ್ತೆ. ಹಸಿ ಕಲ್ಲೇ ನಿಮ್ಮ ಜಮೀನ್ಗೆ ಹಾಕ್ಸ್ಕೋಬೇಕು ಮೇಡಮ್. ಯಾರ ಹತ್ರನೇ ಹಾಕ್ಸ್ಕೊಳ್ಳಿ, ನಿಮ್ಮ ತೋಟಕ್ಕೆ ಹಸಿ ಕಲ್ಲೇ ಇರಬೇಕು. ಸರ್, ಮುಖ್ಯವಾಗಿ ನೀವು ಯಾವ ಬ್ರಾಂಡ್ ತಂತಿ ಆಗ್ಬೋದು, ಮೆಶ್ ಆಗ್ಬೋದು ಬಳಸ್ತೀರಾ ಸರ್? ಮೇಡಮ್, ಕಸ್ಟಮರ್ ಯಾವ್ದು ಕೇಳ್ತಾರೆ, JSW ಇದೆ, ಸುಪ್ರೀಮ್ ಇದೆ, ಡ್ಯೂರಾಸ್ಟ್ರಾಂಗ್ ಇದೆ, ಟಾಟಾ ಇದೆ, ಮೈಕ್ರಾನ್ ಇದೆ. ಕಸ್ಟಮರ್ಗೆ ಅತಿ ಹೆಚ್ಚು ನಾವು ಯೂಸ್ ಮಾಡ್ತಾ ಇರೋಂಥ ಮೆಟೀರಿಯಲ್ ಬಂದು ಟಾಟಾನೇ ಮೇಡಮ್. ಕಸ್ಟಮರ್ಗೆ ಬೇರೆ ಬೇಕು ಅಂದರೆ ಬೇರೆನೇ ಹಾಕ್ಕೊಡ್ತೀವಿ. ಯಾವ್ದು ಕೇಳ್ತಾರೆ ಅದನ್ನ ಹಾಕ್ಕೊಡ್ತೀವಿ ಮೇಡಮ್. ನಿಮ್ಮ ಲೇಬರ್ಸ್ ಟೀಮ್ ಹೇಗಿರುತ್ತೆ? ನಿಮ್ಮ ಲೇಬರ್ಸ್ ಟೀಮ್ ಎಲ್ಲ ಹೇಗಿರುತ್ತೆ ಸರ್? ಮೇಡಮ್, ಲೇಬರ್ಸ್ ಬಂದು ಒಂದೊಂದು ಟೀಮಲ್ಲಿ 12 ಜನ ಇರ್ತಾರೆ ಮೇಡಮ್. ಹೆಚ್ಚು ಕಡೆ 3 ಟೀಮ್ ಇದೆ ಮೇಡಮ್ ನಮ್ಮದು. ಒಂದು ಸಲ ಫ್ಲಾಟ್ಗೆ ಹೋದು ಅಂತಂದರೆ ವರ್ಕ್ ಕಂಪ್ಲೀಟ್ ಆಗೋವರೆಗೂ ಬೇರೆ ಫ್ಲಾಟ್ಗೆ ಹೋಗಲ್ಲ ಮೇಡಮ್. ಅಕಸ್ಮಾತ್ ಒಂದಿನ ಲೇಟ್ ಆದರೂ ಕೂಡ ಅಲ್ಲೇ ಇದ್ದು ವರ್ಕ್ ಕಂಪ್ಲೀಟ್ ಮಾಡಿಕೊಂಡೇ ಬೇರೆ ಫ್ಲಾಟ್ಗೆ ಹೋಗೋದು ಮೇಡಮ್. ಆತತ್ರವಾಗಿ ಕೆಲಸ ಮಾಡಲ್ಲ ಮೇಡಮ್ ಲೇಬರು. ಒಂದಿನ ಲೇಟ್ ಆದರೂ ಕೂಡ ಓನರ್ಗೆ ಅಟ್ಲೀಸ್ಟ್ ಕ್ಲಿಯರಾಗಿ ಇದೆ ಅನ್ನೋ ಥರ ಕೆಲಸ ಒಪ್ಪಿಸ್ಬಿಟ್ಟು ವಾಪಸ್ ಬರೋದು ಮೇಡಮ್ ನಾವು. ಸರ್, ನಿಮ್ಮ ಹತ್ರನೇ ನಮ್ಮ ರೈತರು ಫೆನ್ಸಿಂಗ್ ಯಾಕೆ ಮಾಡಿಸ್ಕೋಬೇಕು? ಮೇಡಮ್, ಈ ಡೌಟು ನೀವು ಕೇಳಿದ್ದು ಕರೆಕ್ಟು ಮೇಡಮ್. ಏನಕ್ಕೆ ಅಂತಂದರೆ ಫಿನ್ಸಿಂಗ್ ವರ್ಕಲ್ಲಿ ಸುಮಾರು ಜನ ಇದ್ದಾರೆ ಮೇಡಮ್. ಇವತ್ತು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಯಾರಿರ್ತಾರೆ ಫಿನ್ಸಿಂಗ್ ವರ್ಕಲ್ಲಿ ಮೇಡಮ್,
ಅವರೇ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮೇಡಮ್. ಅಷ್ಟು ಇಲ್ಲದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರೋಕ್ಕಾಗಲ್ಲ ಮೇಡಮ್. ಇವತ್ತು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣನೇ ಫಿನ್ಸಿಂಗ್ ವರ್ಕ್. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಿಲ್ಲದೆ ಯಾರು ಕೂಡ ಬರಲ್ಲ. ಫೇಕ್ ಅಂತ ಹೇಳೋ ಬದಲು ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟಾಗಿ ನಾನು ನಿಮ್ಮ ಮುಂದೆ ಇದ್ದೀನಿ, ಡೈರೆಕ್ಟಾಗಿ ನಿಮಗೆ ಮಾಡಿರೋಂಥ ಕೆಲಸಗಳು ತೋರಿಸ್ತೀನಿ, ಆಮೇಲೆ ರೈತರು ಕೆಲಸ ಕೊಡಲಿ. ಸರ್, ಇವಾಗ ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ? ಮೇಡಮ್ ಆಲ್ ಓವರ್ ಕರ್ನಾಟಕ ಹೆಚ್ಚು ಕಡಿಮೆ ನಾನು ಇದುವರೆಗೂ 3,000 ಕೆಲಸ ಮಾಡಿದ್ದೀನಿ ಮೇಡಮ್. ಒಂದು ಕಡೆ ರೀವರ್ಕ್ ಇಲ್ಲ, ಒಂದು ಕಡೆ ಕಂಪ್ಲೇಂಟ್ ಇಲ್ಲ. ಈ ವರ್ಕ್ ಎಲ್ಲ ಸಿಗ್ತಾ ಇರೋದು ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಸಿಗ್ತಾ ಇಲ್ಲ ಮೇಡಮ್. ಕೆಲವೊಂದು ರೆಫರಲ್ ಸಿಗ್ತಾ ಇದೆ, ಕೆಲವೊಬ್ರು ಸೋಷಿಯಲ್ ಮೀಡಿಯಾ ನೋಡದೇ ಇರೋರು ಇರ್ತಾರೆ ಮೇಡಮ್. ಅವ್ರಿಗೆಲ್ಲ ಕೆಲಸ ಮಾಡಿಸ್ಕೊಂಡಿರೋರು ಹೇಳ್ತಾರೆ ಮೇಡಮ್, ಈ ಥರ ಇವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತೇಳಿ ಇವತ್ತು ನಾವು 3,000 ಎಕರೆ ಕೆಲಸ ಮಾಡಿದ್ದೀವಿ ಮೇಡಮ್. ಸೊ ಪ್ರೆಸೆಂಟ್ ನಿಮ್ದು ಎಲ್ಲೆಲ್ಲಿ ವರ್ಕ್ ನಡೀತಾ ಇದೆ? ಮೇಡಮ್ ಪ್ರೆಸೆಂಟ್ ಬಂದು ಮೇಡಮ್ ಮಂಡ್ಯದಲ್ಲಿ ನಡೀತಾ ಐತೆ, ಶ್ರೀರಂಗಪಟ್ಟಣ ನಡೀತಾ ಐತೆ, ಅದನ್ನ ಬಿಟ್ರೆ ಶಿರಾ ನಡೀತಾ ಐತೆ, ಅದನ್ನ ಬಿಟ್ರೆ ಹೊಸಕೋಟೆಯಲ್ಲಿ ನಡೀತಾ ಐತೆ ಮೇಡಮ್. ಸರ್, ನಿಮಗೆ ಒಂದು 5 ಎಕರೆ ಫ್ಲಾಟ್ ಆರ್ಡರ್ ಬಂತು ಅಂತಂದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ? ಮೇಡಮ್ 5 ಎಕರೆ ಇದ್ರೆ ಬರೀ 4 ದಿನದಲ್ಲಿ ಮುಗಿಸ್ಕೊಡ್ತೀನಿ ಮೇಡಮ್. ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ, ನಾಗಮಂಗಲ ಕೊಪ್ಪ ಹೈವೇ ಮೇಡಮ್. ಈ ಜಾಗ ತಗೊಂಡಾಗ ಓನರ್ ಬಂದು ಬರೀ 1.25 ಕೋಟಿಗೆ ತಗೊಂಡಿದ್ರು. ಇವತ್ತು ಈ ಫಿನ್ಸಿಂಗು ಈ ಗೇಟೆಲ್ಲ ಹಾಕಿದ್ಮೇಲೆ ಆಲ್ರೆಡಿ 3-4 ಜನ ಬಂದು ಕೇಳಿದ್ದಾರೆ, 2 ಕೋಟಿ 2.5 ಕೋಟಿ ಕೇಳ್ತಾ ಇದ್ದಾರೆ. ನಿಮ್ಮ ಜಾಗಕ್ಕೆ ಈ ಥರ ತಂತಿ ಮೆಷ್ ಹಾಕಿದ್ಮೇಲೆ ಎಕ್ಸ್ಟ್ರಾ 10% ಆ್ಯಡ್ ಆಗುತ್ತೆ. ನಿಮ್ಮ ಪ್ರೈಜು, ನಿಮ್ಮ ಜಮೀನು ಏನಿದೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅದು ಮೇಡಮ್. ಈ ವರ್ಕು ಈ ಜಮೀನು ತಗೊಂಡಾಗ ಓನರ್ ಬರೀ ಹಳ್ಳೆ ದಿಂಡೆ ಬರೀ ಗಿಡ ಮರಗಳೇ ಇತ್ತು. ಅವರೇ JCP ಕೊಟ್ಟರು, ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಸ್ಕೊಳ್ಳಿ ಅಂತ. ಅವರು JCP ಕೊಟ್ಟ ಮೇಲೆ ನಾವು ನಿಂತ್ಕೊಂಡು ನಮ್ಗೆ ಯಾವ ಥರ ಬೇಕು ಫಿನ್ಸಿಂಗ್ ಆಗೋಕ್ಕೆ ಆ ಥರ ವೀಡಿಯೋ ಮಾಡಿಕೊಂಡು ಆ ಥರ ಮಾಡಿ ಒಂದು ವೀಡಿಯೋ ಮಾಡಿ ಕಳಿಸಿ ಅವ್ರಿಗೆ, ಈ ಥರ ಮಾಡಿದ್ದೀವಿ ನೋಡಿ ನಿಮ್ಮ ಲ್ಯಾಂಡು ಅಂತ ತೋರಿಸಿದ್ಮೇಲೆ ಫಿನ್ಸಿಂಗು ಮಾಡಿ ಕೂಡ ಫಸ್ಟ್ ಕಲ್ಲು ತರಿಸ್ತು, ಆಮೇಲೆ ಮೆಟೀರಿಯಲ್ ತರಿಸ್ತು, ಆಮೇಲೆ ಲೇಬರ್ ಕರ್ಕೊಬಂದು ಇಮಿಡಿಯೇಟಾಗಿ 2.5 ದಿನಕ್ಕೆ ಮಾಡಿಬಿಟ್ಟು ಓನರ್ಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ದೀವಿ ಮೇಡಮ್ ಇದು. ಸೊ ನಿಮ್ಮನ್ನ ಹೇಗೆ ಸರ್ ನಮ್ಮ ರೈತರು ಕಾಂಟ್ಯಾಕ್ಟ್ ಮಾಡೋದು? ಮೇಡಮ್ ಡಿಸ್ಪ್ಲೇನಲ್ಲಿ ನಮ್ಮ ನಂಬರ್ ಕಾಣಿಸ್ತಾ ಇರ್ತದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಮೇಡಮ್. ಯಾವುದೇ ಊರಾಗಿರಲಿ ಹೋಗಿ ಲ್ಯಾಂಡ್ ವಿಸಿಟ್ ಮಾಡಿ ಒಂದು ಕೊಟೇಶನ್ ಕೊಡ್ತೀವಿ. ಕೊಟೇಶನ್ ಕೊಟ್ಟ ಮೇಲೆ ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಡ್ಬೇಕು ಮೇಡಮ್.